ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ತುಂಬ ಸುಲಭನಾದ, ಅಷ್ಟೇ ರುಚಿಯಾಗಿರೋ ಅಂಥ, ತುಂಬ ಸರಳವಾದ, ಬೇಗ ಆಗುವಂಥ ಒಂದು ಹಲ್ವಾ ಮಾಡ್ತಾಯಿದ್ದೀನಿ. ರಾಗಿ ಹಲ್ವಾ ಅಂದರೆ ರಾಗಿ ಹಿಟ್ಟಿನಿಂದ ಮಾಡಿರೋ ಅಂಥದ್ದು. ಒಂದು 15 ಅಥವಾ 20 ನಿಮಿಷದಲ್ಲಿ ಇದು ತಯಾರಾಗುತ್ತೆ. ಆದರೆ ಅಷ್ಟೇ ರುಚಿಯಾಗಿರುತ್ತೆ. ತುಂಬ ಕಡಿಮೆ ಪದಾರ್ಥಗಳು ಕೂಡ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ 1 ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಉಪ್ಪಿಟ್ಟಿನ ರವೆ ಇರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಈ ಮೂರನ್ನು ಸುಮಾರು ಒಂದು 5 ನಿಮಿಷ ಚೆನ್ನಾಗಿ ಬಿಸಿ ಆಗೋ ತನಕ ಹುರ್ಕೋಬೇಕು. ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದು ಚೆನ್ನಾಗಿ ಬಿಸಿಯಾಗಿ ಈ ಥರ ಉದುರುದುರಾಗಿ ಆಗಬೇಕು. ಅದುವರ ತನಕ ಹುರ್ಕೊಳ್ಳೋದು ತುಂಬ ಮುಖ್ಯ. ಸುಮಾರಾಗಿ ಒಂದು ಪರಿಮಳ ಬರ್ತಾ ಇರುತ್ತೆ, ಅಷ್ಟಾದರೆ ಸಾಕು. ಈಗ ಇದಕ್ಕೆ ನಾನು 4 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ನಾನು ತುಪ್ಪನ ತಗೋತಿದ್ದೀನಿ. ಅದನ್ನು ಮಧ್ಯೆ ಮಧ್ಯೆ ಈ ರೀತಿಯಾಗಿ ಉಪಯೋಗಿಸ್ತಾ ಇದ್ದೀನಿ. ಈಗ 4 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಹುರ್ಕೋಬೇಕು. ಈಗ ಸಂಪೂರ್ಣವಾಗಿ ಅದು ಕಲರ್ ಚೇಂಜ್ ಆಗುತ್ತೆ, ಜೊತೆಗೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಅದುವರ ತನಕ ಇದನ್ನು ಹುರ್ಕೊಳ್ಳೋದು ತುಂಬ ಮುಖ್ಯ. ಇದು ಸುಮಾರು ಒಂದು 5 ನಿಮಿಷ ಆಗ್ಬೋದು. ಈ ಥರ ಉಂಡೆಗಳ ಥರ ಆಗಿ, ಆ ನಂತರ ಸುಮಾರಾಗಿ ಕಲರ್ ಚೇಂಜ್ ಆಗಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಳ್ಳೋದು ತುಂಬ ಮುಖ್ಯ. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ, ಉದುರುದುರಾಗಿ ಆಗಿದೆ. ಇದುವರ ತನಕ ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಈಗ ಹುರ್ಕೊಂಡಿದ್ದಾಗಿದೆ. ಇದ್ರ ಜೊತೆಗೆ ಕೊನೆಯದಾಗಿ 2 ಟೇಬಲ್ ಸ್ಪೂನ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೊಂಡಿದ್ದು ಸುಮಾರಾಗಿ 3 ನಿಮಿಷ ಹುರ್ಕೋತಾ ಇದ್ದೀನಿ. ಮತ್ತು ಅದನ್ನು ಸೇರಿಸ್ಕೊಂಡು ಈಗ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ. ಆಗಿದೆ ಅಂತ ಆದರೆ ಉದುರುದುರಾಗಿ ಆಗಬೇಕು. ಈಗ ಒಂದು ಪಾತ್ರೆಯಲ್ಲಿ ಸುಮಾರು 1/4 ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡು 2 ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. 1 ಕಪ್ ರಾಗಿ ಹಿಟ್ಟಿಗೆ 2 ಕಪ್ನಷ್ಟು ನೀರು. ಈಗ ಬೆಲ್ಲ ಕರಗಬೇಕು. ಈಗ ನಾವು ಈ ಥರ ಕೈ ಆಡಿಸ್ಕೊಳ್ಳೋಣ. ಸಂಪೂರ್ಣವಾಗಿ ಕರಗಬೇಕು. ಆಮೇಲೆ ನಾನು ಶೋಧಿಸ್ಕೋತಾ ಇದ್ದೀನಿ. ಈಗ ಸಂಪೂರ್ಣವಾಗಿ ಕರಗಿದೆ. ಈಗ ಕುದಿ ಬರೋಕ್ಕೆ ಶುರುವಾದ ಮೇಲೆ ಸುಮಾರು 1 ನಿಮಿಷ ಇದನ್ನು ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. 1 ನಿಮಿಷ ಕಾಲ ಈ ಥರ ಕುದಿಸ್ಕೋಬೇಕು. ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ಬೇಕಾದ ಒಂದು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರ್ಕೊಂಬಿಡೋಣ. ಅದಕ್ಕೆ ಸುಮಾರು 3 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಅರ್ಧ ಕಪ್ನಷ್ಟು ತುಪ್ಪನ ಆಗಾಗ್ಗೆ ಈ ರೀತಿಯಾಗಿ ಉಪಯೋಗಿಸ್ಕೋತಾ ಇದ್ದೀನಿ. ಈಗ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಅದನ್ನು ಹಾಕ್ಕೋಬೋದು. ಈಗ ನಾವೀಗಾಗಲೇ ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಈ ರಾಗಿ ಹಿಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಗಂಟುಗಳಾಗಲ್ಲ, ಯಾಕೆಂದರೆ ನಾವು ಚೆನ್ನಾಗಿ ಹುರಿದಿರ್ತೀವಿ. ಹಾಗಾಗಿ ಯಾವುದೇ ಒಂದು ಆತಂಕ ಬೇಡ. ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಕ್ರಮೇಣ ಅದು ಗಟ್ಟಿಯಾಗ್ತಾ ಬರುತ್ತೆ. ಕೈ ಬಿಡದ ಹಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಈಗ ಮಧ್ಯದಲ್ಲಿ ನಾನು 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಮತ್ತೆ ಕೈ ಬಿಡದ ಹಾಗೆ ಅದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. ಕ್ರಮೇಣ ಅದು ಗಟ್ಟಿಯಾಗಿ ಸೈಡ್ಸ್ ಎಲ್ಲ ಬಿಡಬೇಕು. ಅದುವರ ತನಕ ಸಣ್ಣ ಊರಿನಲ್ಲಿ ಈ ಥರ ಕೈ ಆಡಿಸ್ಕೋತಾ ಇರಬೇಕು. ಈಗ ಮತ್ತೆ ಸ್ವಲ್ಪ ಕಲರು ಗಾಢವಾಗಿ ಆಗ್ತಾಯಿದೆ, ಜೊತೆಗೆ ಗಟ್ಟಿ ಆಗ್ತಾಯಿದೆ. ಈ ಥರ ಕೈ ಆಡಿಸ್ಕೋತಾ ಇರಬೇಕು. ಈಗ ನೋಡಿ, ಸುಮಾರಾಗಿ ಗಟ್ಟಿಯಾಗಿದೆ, ಆದರೆ ಇನ್ನೂ ಹಲ್ವಾ ಒಂದು ಸ್ಟೇಜ್ಗೆ ಬಂದಿಲ್ಲ. ಈಗ ಮತ್ತೆ ಗಟ್ಟಿ ಆಗ್ತಾಯಿದೆ. ಇನ್ನೇನು ಕೊನೆ ಹಂತಕ್ಕೆ ಬಂದಿದ್ದೀವಿ. ಈಗ ನಾವೀಗಾಗಲೇ ಕರ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋತಾ ಇರೋಣ. ಸಂಪೂರ್ಣವಾಗಿ ತಳ ಬಿಡಬೇಕು, ಮೃದುವಾಗಿ. ಜೊತೆಗೆ ತುಪ್ಪ ಕೂಡ ರಿಲೀಸ್ ಆಗುತ್ತೆ. ಅದುವರ ತನಕ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ನೋಡಿ, ತಳ ಬಿಟ್ಟಿದೆ. ಈ ಥರ ಮಾಡಿದಾಗ ಒಂದು ಇಡಿಯಾಗಿ ಉಂಡೆಯಾಗಿ ಬರುತ್ತೆ. ಅದುವರ ತನಕ ಇದನ್ನು ಮಾಡ್ಕೋಬೇಕು. ಇದು ಪರ್ಫೆಕ್ಟಾಗಿರೋ ಒಂದು ಕನ್ಸಿಸ್ಟೆನ್ಸಿ. ತುಂಬ ಮೃದುವಾಗಿ, ಸಿಲ್ಕಿಯಾಗಿ, ಮತ್ತು ತುಪ್ಪ ಕೂಡ ರಿಲೀಸ್ ಆಗಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ.
ಈ ಥರ ತಗೊಂಡು ಹಾಕಿದಾಗ ಅದೇ ಶೇಪಲ್ಲಿ ಬರುವಂಥದ್ದು, ಅಂದರೆ ಅಂಟ್ಕೊಳ್ಳಲ್ಲ. ತುಂಬ ಸಾಫ್ಟಾಗಿ, ತುಂಬ ಮೃದುವಾಗಿ, ತುಂಬ ರುಚಿಯಾಗಿ ಇರೋವಂಥ ಒಂದು ಹಲ್ವಾ ರೆಡಿ ಆಯಿತು. ರಾಗಿ ಹಲ್ವಾ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ತುಂಬ ಸರಳವಾದದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.